ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ವ್ಲಾಗ್ ಆ್ಯಕ್ಚುಲಿ ಫೆಬ್ರವರಿ 14th ವ್ಲಾಗು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ಎಡಿಟಿಂಗ್ ಮಾಡೋದ್ರಲ್ಲೇ ಟೈಮ್ ಹಿಡಿತಾ ಇದೆ. ಯಾಕಂದರೆ ಪುನಃ ಬಂದು ನಾವು ಮತ್ತೆ ಅಡ್ಜಸ್ಟ್ ಆಗಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಂಡೆ. ನಾನು ತೊಗೊಂಡೆ, ಸೌಜುನು ತೊಗೊಂಡ. ನಾನು ಬೆಳಗ್ಗೆ ಎದ್ದು ಆ್ಯಪಲ್ ಸೈಡರ್ ವಿನೆಗರ್ನ ಬಿಸಿನೀರಲ್ಲಿ ಒಂದು 1/4 ಚಮಚ ಇಷ್ಟೇ ನೋಡಿ ಫ್ರೆಂಡ್ಸ್, ಇಷ್ಟೇ ನಾನು ಒಂದು ಸ್ವಲ್ಪ ಬಿಸಿನೀರಿನಲ್ಲಿ ಹಾಕ್ಕೊಂಡು ಬೆಳಗ್ಗೆ ಎದ್ದು ಕುಡಿದು ನನ್ನ ರುಟೀನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ರುಟೀನ್ನ ಒಂದು ಸ್ವಲ್ಪ ಆದರೂ ಹೆಲ್ದಿಯಾಗಿ ಸ್ಟಾರ್ಟ್ ಮಾಡಬೇಕಂತ ಬೆಳಗ್ಗೆನೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯೂಶ್ವಲಾಗಿ ನಮ್ಮದು ಜ್ಯೂಸು ಹಾಗೆ ಹೀಗೆ ಅಂತಲೇ ಇರುತ್ತೆ ಬೆಳಗ್ಗೆ ಎದ್ದು. ಬಟ್ ಇವಾಗ ಒಂದು ಸ್ವಲ್ಪ ಆ್ಯಪಲ್ ಸೈಡರ್ ವಿನೆಗರನ್ನು ಹಾಕ್ಕೊಂಡು ನನ್ನ ದಿನಚರಿಯನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಒಗರು ಆಗೇ ಇರುತ್ತೆ. ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಫಸ್ಟ್ ಟೈಮ್ ಯಾರಾದರೂ ಯೂಸ್ ಮಾಡ್ತಾ ಇದ್ದರೆ ಅವ್ರಿಗೆ ನಾನು ಸಜೆಷನ್ ಕೊಡ್ತಾ ಇದ್ದೀನಿ. ನನ್ನ ಮುಖದ ಎಕ್ಸ್ಪ್ರೆಷನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ತುಂಬ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಇದ್ರ ಜೊತೆ ನೀವು ಒಂದು ಸ್ವಲ್ಪ ಪಿಂಕ್ ಸಾಲ್ಟು ಅಂದರೆ ರಾ ಸಾಲ್ಟ್ಗಿಂತ ಪಿಂಕ್ ಸಾಲ್ಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಫ್ರೆಂಡ್, ನಮ್ಮ ಸೌಜು ಅವ್ರ ಅಜ್ಜನ ಜೊತೆ ಹೊರಗಡೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೇನೆ. ಬೆಳಗ್ಗೆನೇ ಎದ್ದ ತಕ್ಷಣ ನಮಗೆ ಕರ್ಕೊಂಡು ಹೋಗ್ಲಿಕ್ಕೆ ಅವ್ರ ಅಜ್ಜ ರೆಡಿಯಾಗಿ ನಿಂತಿದ್ದಾರೆ. ಯಾಕೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಇವಾಗ ಮತ್ತೆ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಸೌಜುಗೆ ಮತ್ತೆ ಕಟಿಂಗ್ ಮಾಡಿಸ್ಬೇಕಂತ ಹೇಳಿ ನಾವು ಮಾಡ್ತೇವೆ. ಸೌಜುಗೆ ಅವ್ನಿಗೆ ಗೊತ್ತೇ ಇದ್ದಿಲ್ಲ, ಆ್ಯಕ್ಚುಲಿ ಅವಾಗ ತಾನೇ ಎದ್ದಿದ್ದ. ಇವಾಗ ಅವ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಪಪ್ಪ ಮತ್ತು ಅವ್ರ ಅಜ್ಜ. ಯಾಕಂದರೆ ಸೌಜು ಕಂಟ್ರೋಲ್ ಆಗೋದಿಲ್ಲ ಅಂತ ಹೇಳಿ ಅವ್ನಿಗೊಂದು ಚಾಕ್ಲೇಟ್ಸು ಎಲ್ಲನೂ, ಮೊಬೈಲ್ ಫೋನು ಎಲ್ಲನೂ ಪ್ರಿಪೇರ್ ಮಾಡಿ ಎಲ್ಲಿ ಕರ್ಕೊಂಡು ಹೋಗೋಣ ಅಂತ ವಿಚಾರ ಮಾಡ್ತಾಯಿದ್ರು. ಯಾಕಂದರೆ ಅವನು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾನೆ, ಮಾಡಿಸ್ಕೊಳ್ದೇ ಇಲ್ಲ. ಲಾಸ್ಟ್ ಟೈಮ್ ನಾನು ಪಪ್ಪ ಮಾಡಿಸ್ಕೊಳ್ಳೋದು ತುಂಬ ಹೈರಾಣಾಗಿಬಿಟ್ಟಿದ್ದೆವು, ಸುಮ್ಮನೆ ಕೂಡೋಲೇ ಆಗಿದ್ದ. ಅದಕ್ಕೆ ಅವ್ನಿಗೆ ನೋಡಿ ಫ್ರೆಂಡ್ಸ್ ಕಾಡಿಸ್ತಾ ಇದ್ದಾರೆ, ಎಲ್ಲ ಹೋಗೋಣ ಅಂತ ಕೇಳ್ತಾಯಿದ್ರು. ಒಲ್ಲ ಅಂತ ಇದ್ರು. ಅವ್ನಿಗೆ ಕರ್ಕೊಂಡು ಹೋದ್ರು. ನಾನು ಈ ಕಡೆ ಇಡ್ಲಿ ಮಾಡಿದ್ದೆ ಇವತ್ತು. ಆ್ಯಕ್ಚುಲಿ ಸಾಂಬಾರು ಸ್ಪೆಷಲ್ ಆಗಿರಲಿ ಅಂತ ಹೇಳಿ ಇಡ್ಲಿ ನೋಡಿ ಬ್ಯಾಟರ್ ರೆಡಿ ಆಗಿದೆ. ಇದನ್ನು ಇಡ್ಲಿ ಮಾಡಿದ್ವಿ ಇವತ್ತು. ವ್ಯಾಲೆಂಟೈನ್ ಸ್ಪೆಷಲ್ ಹೆಲ್ದಿ ಆಗಿರಲಿ, ಇಡ್ಲಿಯಿಂದ ಸ್ಟಾರ್ಟ್ ಆಗಲಿ ಅಂತೇಳಿ. ನೋಡಿ ಫ್ರೆಂಡ್ಸ್, ನಮ್ಮ ಸೌಜನ್ ಲುಕ್ ಹೇಗಿದೆ, ಮಾಡಿಸ್ಕೊಂಡು ಬಂದಿದ್ದಾನೆ. ಬರ್ತಾನೆ 2 ಚಾಕ್ಲೇಟ್ ಹಿಡ್ಕೊಂಡೇ ಬಂದಿದ್ದಾನೆ ಅವನು. ಒಂದು ಸ್ವಲ್ಪ ಅತ್ತ ಅಂತೆ ಅಲ್ಲಿ. ಇವಾಗ ಬೇಸಿಗೆ ಬರುತ್ತಲ್ಲ ಫ್ರೆಂಡ್ಸ್, ಈ ಥರ ಮಾಡಿದರೆ ಮಕ್ಕಳು ಕೂದಲು ಚೆನ್ನಾಗಿ ಬೆಳ್ತವೆ. ಮತ್ತು ಅವ್ರಿಗೆ ಸೆಕೆ ಆಗೋದ್ರೆಲ್ಲ ಬೆವರು ಸಾಲಿಯತ್ತು ಎಲ್ಲ ಆಗ್ತಿರ್ತಾವಲ್ಲ, ಅವನು ತಡೆಗಟ್ಬೋದು. ಮತ್ತು ಕೂದಲನ್ನು ದಟ್ಟವಾಗಿ ಬರ್ತವೆ. ನಮಗೂ ಚೆನ್ನಾಗಿ ಅಂದರೆ ಎಣ್ಣೆ ಹಚ್ಚಿ ಅವನಿಗೆ ಮಸಾಜ್ ಮಾಡಿ ಒಂದು ಸ್ವಲ್ಪ ಈ ಥರ ಮಾಡಿಸ್ಕೊಂಬಂದರೆ ಮಲ್ಕೋತಾನೆ ಅಂತ ಹೇಳಿ ನಾನು ಮಾಡಿದೆ. ನೋಡಿ ಫ್ರೆಂಡ್ಸ್, ನಾನು ವ್ಯಾಲೆಂಟೈನ್ ಸ್ಪೆಷಲಾಗಿ ಏನೋ ಮಾಡ್ತಾ ಇದ್ದೀನಿ. ಇದ್ರದ್ದು ರೆಸಿಪಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇದು ನೋಡಿ ಫ್ರೆಂಡ್ಸ್, ಇದನ್ನು ನಾನು ಮಾಡಿದ್ದೀನಿ. ಇವು ಏನಂತ ಹೇಳಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದು ನಾನು ವ್ಯಾಲೆಂಟೈನ್ ಸ್ಪೆಷಲ್ ಆಗಿ ಅಂತ ಹೇಳಿ ಮಾಡಿದ್ದೆ ಅವತ್ತು. ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೂ ಈ ರೆಸಿಪಿಯನ್ನು ಶೇರ್ ಮಾಡ್ತೀನಿ. ಹೆಲ್ದಿ ಆದಂಥ ರೆಸಿಪಿ ಇದೆ ಇದು. ನಿಮಗೆ ಮುಂದೊಂದು ದಿನ ಇದ್ರದ್ದು ರೆಸಿಪಿ ಏನಂತ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ನಾವು ಕುಕೀಸನ್ನು ಮಾಡಿದ್ದೆ ಅವತ್ತು. ಸಖತ್ತಾಗಿ ಬಂದಿದ್ದು. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಟೇಸ್ಟೂ ಸೂಪರಾಗಿ ಬಂದಿದ್ದು. 2 ಥರ ಕುಕ್ಕೀಸನ್ನು ಮಾಡಿದ್ದೆ. ಒಂದು ಹೆಲ್ದಿ ಆಗಿರೋ, ಒಂದು ಅನ್ಹೆಲ್ದಿ ಆಗಿರೋ ಕುಕ್ಕೀಸು. ಅಂದರೆ ಒಂದು ಮೈದಾದು, ಇನ್ನೊಂದು ಓಟ್ಸ್ ಕುಕ್ಕೀಸನ್ನು ಮಾಡಿದ್ದೆ. ಓಟ್ಸ್ ಕುಕ್ಕೀಸು ಬ್ಲ್ಯಾಕ್ ಕಲರ್ದೆಲ್ಲ ಓಟ್ಸ್ ಕುಕ್ಕಿದು. ಮೈದಾ ಆದರೆ ಆ್ಯಸ್ ಯೂಶ್ವಲ್ ಅದು ವೈಟ್ ಕಾಣಿಸ್ತಾ ಇದ್ದರೆ ಅದು ಮೈದಾದಿದೆ ಫ್ರೆಂಡ್ಸ್. ಈ ಥರ ನಾನು ವ್ಯಾಲೆಂಟೈನ್ ಸ್ಪೆಷಲ್ ಸುಮ್ಮನೆ ಸಿಂಪಲ್ಲಾಗಿ ಮನೆಯಲ್ಲೇ ಪ್ಲ್ಯಾನ್ ಮಾಡಬೇಕಂತ ಹೇಳಿ ಮಾಡಿದ್ದೆ. ಬಟ್ ನಮ್ಮ ಮನೆಯವರು ಆಗಲಿಲ್ಲ. ಆಮೇಲೆ ಹೊರಗಡೆ ಸಾಯಂಕಾಲ ಹೊರಗಡೆ ಹೋಗೋಣ ಅಂತ ಹೇಳಿ ರೆಡಿ ಆಗು ಅಂತ ಹೇಳ್ತಾ ಇದ್ರು. ಆಮೇಲೆ ನಮ್ಮ ಮನೆಯವರ ಜೊತೆ ನಾನು ರೆಡಿ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಏನು ಸ್ಪೆಷಲ್ ಏನು ಅಂತ ಹೇಳಿ, ವ್ಯಾಲೆಂಟೈನ್ ಸ್ಪೆಷಲ್ ಏನದೆ ಅಂತ ಹೇಳಿ ನಂಗೆ ಕ್ಯೂರಿಯಾಸಿಟಿನೂ ಇತ್ತು. ಏನಿತ್ತು ಅಂದರೆ ಫ್ರೆಂಡ್ಸ್, ನಮ್ಮ ಮನೆಯವರು, ನಮ್ಮ ಮನೆ ಫ್ಯಾಮ್ಲಿ ವತಿಯಿಂದ ನಾವು ಡಿನ್ನರ್ಗೆ ಹೋದ್ವಿ ಅವತ್ತು. ಅದೇ ಸ್ಪೆಷಲ್ ಆಗಿತ್ತು. ನಮ್ಮ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಏನಂದರೆ ಫ್ಯಾಮ್ಲಿ ವತಿಯಿಂದ ನಾವು ಅವತ್ತು ಎಷ್ಟು ದಿನದಾದಮೇಲೆ ಮತ್ತೆ ಹೊರಗಡೆ ಹೋಗಿದ್ವಿ ಫ್ರೆಂಡ್ಸ್. ಅಂದರೆ ಡಿನ್ನರನ್ನು ನಮ್ಮ ಮನೆಯವರು ಅರೇಂಜ್ ಮಾಡಿದ್ರು. ಹೊರಗಡೆ ಇವತ್ತು ವ್ಯಾಲೆಂಟೈನ್ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಡಿನ್ನರನ್ನು ಹೊರಗಡೆ ಅರೇಂಜ್ ಮಾಡಿದ್ರು. ಹೊರಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ನಾನು ಸಿಂಪಲ್ಲಾಗಿ ರೆಡಿ ಆಗ್ತಾ ಇದ್ದೀನಿ. ಇವಾಗ
ಸೌಜುನು ಆಲ್ರೆಡಿ ರೆಡಿ ಆಗಿದ್ದೆ, ನಮ್ಮ ಮನೆಯವರು ರೆಡಿ ಆಗಿದ್ದೆ ನೋಡಿ ಫ್ರೆಂಡ್ಸ್. ಸೌಜು ನಾನು ಸೇಮ್ ಕಲರ್ ಹಾಕ್ಕೊಂಡಿದ್ದೀವಿ. ಹೇಗಿದೆ ಅಂತ ಹೇಳಿ. ಸೌಜುನ್ ಲುಕ್ಕು ನೋಡಿ ಫ್ರೆಂಡ್ಸ್, ಚೇಂಜ್ ಆಗಿದ್ದಾನೆ. ನಿಮಗೆ ಚೇಂಜ್ ಆಗಿ ಕಾಣಿಸ್ತಾ ಇದ್ದಾನಲ್ಲ. ಸೌಜುನು ಅಳ್ತಾ ಇದ್ದೆ, ಯಾಕೋ ಏನೋ ಒಂದು ಹೊರಗಡೆ ಹೋಗೋಮತ್ತೆ ಆಟಿ ಸಾಮಾನು ಆಡ್ಕೋತ ನಿಲ್ತ್ಬಿಡ್ತಾನೆ. ಯೂಶ್ವಲಾಗಿ ಅವ್ನು ಇದೇ ಕಾಯ್ಕ ಇರುತ್ತೆ, ಯಾವಾಗಲೂ ಇಲ್ಲೇ ಆಟಿ ಸಾಮಾನು ಬಿದ್ದಿರ್ತವೆ. ಬಟ್ ಯಾವುದೂ ಆಡೋದಿಲ್ಲ ಅವನು. ಯಾವಾಗ ಹೊರಗಡೆ ಹೋಗ್ತಾ ಇರ್ತಿದ್ವಲ್ಲ ಅವಾಗ ಅವನು ಆಟಿ ಸಾಮಾನು ತೊಗೊಂಡು ಕೂತ್ಬಿಡ್ತಾನೆ. ಅತ್ತೆ ಮಾಮನೂ ರೆಡಿಯಾಗಿದ್ದರು. ಇವಾಗ ನಾವು ಎಲ್ಲರೂ ಕೂಡಿ ನಮ್ಮ ಮೋಸ್ಟ್ ಫೇವ್ರೆಟ್ ಯಾವಾಗಲೂ ಹೋಗ್ತಾ ಇರ್ತೀವಲ್ಲ ವೈಶಾಲಿ, ಅಲ್ಲಿ ಹೋಗ್ತಾ ಇದ್ದೀವಿ. ವೈಶಾಲಿ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಸೌಜುಗೆ ಕಾಡಿಸ್ತಾ ಇದ್ರು ಅವ್ರ ಪಪ್ಪ ಇಲ್ಲೇ ಇರು ಅಂತ ಹೇಳಿ. ಆಮೇಲೆ ಲೇಟ್ ಆಗಿತ್ತು, 8:30 ಆಗಿತ್ತು. ನಾವು ಒಂದು ಸ್ವಲ್ಪ ಲೇಟೇ ಆಗಿಬಿಡ್ತು. ಯಾವಾಗ ಅವ್ರ ಪಪ್ಪ 7 ರೆಡಿ ಆಗು ಅಂತ ಹೇಳ್ತಾ ಇದ್ರು. ನಮ್ದು ಹಾಗೆ ಹೀಗೆ ಮಾಡ್ಕೋತಾನೆ 8:30 ನಾವು ಮನೆಯಲ್ಲೇ ಮಾಡಿದ್ವಿ. ಏನೇನೋ ಗೊತ್ತಿಲ್ಲ ಫ್ರೆಂಡ್ಸ್, ನಾನೇ ರೆಡಿ ಆಗೋದು ಲೇಟ್ ಆಗುತ್ತೋ ಏನೋ ಗೊತ್ತಿಲ್ಲ. ನಾನೇ ಫಸ್ಟ್ ರೆಡಿ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ಬಟ್ ನನ್ನದೇ ಲೇಟ್ ಆಗಿಬಿಡುತ್ತೆ ಯಾವಾಗಲೂ. ಸೌಜುನ ಆಮೇಲೆ ರೆಡಿ ಮಾಡಿ ಆಮೇಲೆ ನಾನು ಮಾಡೋದ್ರೊಳಗೆ ನನಗೆ ಯಾವಾಗಲೂ ಲೇಟ್ ಆಗಿಬಿಡುತ್ತೆ. ಹೀಗೆ ನೋಡಿ ಫ್ರೆಂಡ್ಸ್, ಈ ಕ್ಲೈಮೇಟೂ ಸೂಪರ್ ಆಗಿತ್ತು. ಬೇಸಿಗೆ ಕಾಲ ಅಂತೂ ಸ್ಟಾರ್ಟ್ ಆಗ್ತಾ ಇದೆ ಇವಾಗ. ಆದರೂ ಪುಣೆಯಲ್ಲಿ ಮಧ್ಯಾಹ್ನದಷ್ಟೇ ಬಿಸಿಲು ಕಾಣಿಸ್ತೇವೆ. ಮತ್ತು ಇನ್ನೂ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು ಸ್ವಲ್ಪ ಚಳಿನೇ ಇರುತ್ತೆ. ನಮ್ಮ ಪುಣೆಯಲ್ಲಿ ಇನ್ನೂ ಒಂದು ಸ್ವಲ್ಪ ಇನ್ನದು ಬಿಸಿ ತಟ್ಟಿಲ್ಲ ನಮಗಿನ್ನೂ. ಯಾಕಂದರೆ ಇನ್ನೊಂದು ಸ್ವಲ್ಪ ಕೂಲ್ ಆಗಿದೆ ವಾತಾವರಣ. ಅಷ್ಟೇನು ಸೆಕೆ ಅಂತ ನಮಗೆ ಅನ್ನಿಸ್ತಾ ಇಲ್ಲ. ಇನ್ನು ಬೆಳಗ್ಗೆದು ಥಂಡಿನೂ ಇರುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ನಮ್ಮ ಮೋಸ್ಟ್ ಫೇವ್ರೇಟ್ ವೈಶಾಲಿ ಬೇಳ್ನಲ್ಲಿ ಬಂದ್ವಿ. ಇಲ್ಲಿ ಬೇಳಂತ ಇದೆ, ಬಟ್ ಎಲ್ಲ ರೀತಿ ವೆರೈಟಿ ಸಿಗುತ್ತೆ ನಮಗೆ. ಇಲ್ಲಿ ಬಂದರೆ ಏನೋ ಒಂಥರ ಖುಷಿ, ಅಂದರೆ ಎಲ್ಲ ಥರದ್ದು ಐಟಮ್ನು ತಿಂದಂಗೆ ಆಗುತ್ತೆ. ವಿತ್ ವೆರೈಟಿನೂ ಇರುತ್ತೆ, ಟೇಸ್ಟ್ ಆಗಿರುತ್ತೆ. ಇದರಲ್ಲಿ ಏನಿದೆ, ಫಸ್ಟಿಗೆ ನಮ್ಗೆ ಏನು ಬೇಕಂತ ಹೇಳಿ ಮೊದಲೇ ಪೇ ಮಾಡಿ ಆಮೇಲೆ ಒಂದು ವೋಚರ್ ಕೊಡ್ತಾರೆ. ಅದನ್ನು ತೊಗೊಂಡು ನಾವೇ ಹೋಗಿ ಕೊಟ್ವಿ, ನಾವೇ ಸೆಲ್ಫ್ ಸರ್ವಿಸನ್ನು ಮಾಡ್ಕೋಬೇಕು. ಇದು ಅತ್ತೆ ಮಾವ ಫಸ್ಟ್ ಟೈಮ್ ಬಂದಿದ್ದರು. ಇಲ್ಲಿ ರುಚಿ ಹೇಗಿರುತ್ತೆ ಅಂತ ಇದ್ದರು ಅವರು. ಬಟ್ ಅವ್ರು ತಿಂದಾದ್ಮೇಲೆ ಒಪಿನಿಯನ್ ಅವ್ರಿಗೂ ಚೇಂಜ್ ಆಯಿತು. ಅಂದರೆ ತುಂಬ ಸಖತ್ತಾಗಿತ್ತು ಅಂತ ಹೇಳಿದರು. ಯೂಶ್ವಲಿ ನಾವು ನಮ್ಮ ಮನೆಯವರು ಬರ್ತಾ ಇದ್ವಿ ಇಲ್ಲಿ. ನೋಡಿ ಫ್ರೆಂಡ್ಸ್, ಏನೇನು ತರಿಸಿದ್ವಿ. ನಾನು ಬೇಳೆ ತೊಗೊಂಡಿದ್ದೆ, ಮೋಸ್ಟ್ ಫೇವ್ರೇಟ್ ನನಗೆ. ಅಂದರೆ ದೋಸೆ ಆಯ್ತು, ನಮ್ಮ ಮನೆಯವರು ಎಲ್ಲ ತೊಗೊಂಡಿದ್ರು. ಪಾವ್ ಭಾಜಿ ಆಯ್ತು ತೊಗೊಂಡಿದ್ರು, ಅತ್ತೆ ಮಾವ ಪಾವ್ ಭಾಜಿ ಆಯ್ತು ತೊಗೊಂಡಿದ್ರು. ಸಖತ್ತಾಗಿತ್ತು ಟೇಸ್ಟ್. ಎಲ್ಲರೂ ಒಂಥರ ಬೇರೆ ಬೇರೆ ತೊಗೊಂಡಿದ್ವಿ. ಎಲ್ಲರೂ ಹೇಗಿರುತ್ತೆ ಟೇಸ್ಟ್ ಅಂತ ಶೇರ್ ಮಾಡ್ಕೊಂಡ್ವಿ ಅವತ್ತು ನಾವು. ಬೇಳನ್ನು ಒಂದು ಸ್ವಲ್ಪ ಹೆಲ್ದಿ ಆಗಲಿ, ಒಂದು ಸ್ವಲ್ಪ ಏನಾದರೂ ಇರಲಿ ಅಂತ ಹೇಳಿ ನಾನು ಇವಾಗ ಹೆಲ್ದಿ ರೂಟೀನ್ ಕಡೆ ಹೋಗಬೇಕಂತ ಹೇಳಿ ಅನ್ಕೋತಾ ಇದ್ದೀನಿ. ಬಟ್ ಏನೋ ಹಾಗೆ ಹೀಗೆ ಅಂತ ಅನ್ಕೋತು ತಿನ್ನೋದೇ ಆಗ್ಲಿಕ್ಕತ್ತಿದೆ. ಒಂದು ಸ್ವಲ್ಪ ನಾವು ಹೆಲ್ದಿ ರೂಟೀನ್ಗೆ ಬರೋಣ ಅಂತೇಳಿ ನಾನು ಸುಮ್ಮನೆ ಬೇಳೆ ತೊಗೊಂಡಿದ್ದೆ. ಇದ್ದದ್ರಲ್ಲೇ 1% ಕಮ್ಮಿ ಇರಲಿ ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ. ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇದ್ದದ್ರಲ್ಲೇ ನೋಡೋಣ ಅಂತ ಹೇಳಿ. ಯಾಕಂದರೆ ಹೆಲ್ದಿ ಫುಡ್ನೆಲ್ಲ ರೂಟೀನೆಲ್ಲ ಒಂದು ಸ್ವಲ್ಪ ನಮ್ಮ ಮನೇಲಿ ಇರುತ್ತೆ. ಆದರೂ ಹೊರಗಿನ ತಿಂದ ಮೇಲೆ ಒಂಥರ ಏನೋ ನೋಡಿದಾಗ ತಿನ್ನಬೇಕಂತ ಅನಿಸುತ್ತೆ ಅಂತ ಹೇಳಿ ತಿಂದು ಆಮೇಲೆ ಒಂದು ಸ್ವಲ್ಪ ನಾವು ಸೆಲ್ಫಿ ಅದು ಕ್ಲಿಕ್ ಮಾಡಿಕೊಂಡು ಬಂದ್ವಿ ಫ್ರೆಂಡ್ಸ್ ಅವತ್ತು. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮದು ವ್ಯಾಲೆಂಟೈನ್ಸ್ ಫ್ಯಾಮ್ಲಿ ಜೊತೆ ಸ್ಪೆಷಲ್ ಆಗಿ. ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಮೇಲೆ ನನಗೆ ಚಾನಲನ್ನು ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟೊತ್ತರೊಳಗೆ ನಮ್ಮ ಮನೆಯವರು ಸೌಜುಗೆ ಕಿಂಡರ್ ಜಾಯ್ ಅಂದರೆ ವ್ಯಾಲೆಂಟೈನ್ ಸ್ಪೆಷಲ್ ಅಂತ ಹೇಳಿ ತಂದಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ. ಒಟ್ಟು ಇಬ್ಬರಿಗೂ ಕಿಂಡರ್ ಜಾಯ್ ತೊಗೊಂಡ್ವಿ. ನಮ್ಮದು ವ್ಯಾಲೆಂಟೈನ್ ಸ್ಪೆಷಲ್ ಗಿಫ್ಟು ಅಂತ ಹೇಳ್ತೀನಿ. ನನಗೆ ನನ್ನ ಸೌಜುಗೆ ನಮ್ಮ ಮನೆಯವರು ವ್ಯಾಲೆಂಟೈನ್ಸ್ ಗಿಫ್ಟ್ ಕೊಟ್ಟಿದ್ದಾರೆ. ಇದನ್ನು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.